ಮಿಕ್ಕಿ 47ನೇ ಇಸ್ವಿಲಿಂದ ಹಿಡಿದು 2014ನೇ ಇಸ್ವಿವರೆಗೆ $56 ಒಂದು ಡಾಲರು. ಇವತ್ತು $90 ಆಯಿತು. ಹೆಂಗಾಯ್ತು ಮತ್ತೆ? ಯಾರು ಹೇಳ್ತಾ ಇದ್ರು $20 ಒಂದು ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆ ದಿನಗಳು ಯಾವಾಗ ಬರ್ತವೆ ಕೇಳ್ಬೇಕಲ್ರಿ? ಇದು ಯಾರ ಪ್ರಶ್ನೆ? ಇದೇನು BJP ಮನೆಯ ದುಡ್ಡು ಏನ್ರಿ? ಇದೇನು ಕಾಂಗ್ರೆಸ್ ಮನೆ ದುಡ್ಡು? ಈ ದೇಶಕ್ಕೆ ಕೊಡೋದು ಜನ ನೋಡ್ರಿ, ದೇಶದ ಜನರ ದುಡ್ಡು ಇದು. ಸಾರ್ವಜನಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಾರ್ವಜನಿಕರಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಬೇಕು. 16.5 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಆಗಿದೆ. ಹೌದು, ಸೆಟ್ ಆಫು, ಸೈಡ್ ಆಫು, ಸೆಟ್ ಆಫು, ವೇ ಆಫ್ ಅಂತ ಹೇಳ್ತಾರೆ. ಬಡ್ರದಂಗೆ ಮಾಡ್ರಿ. ಯಾವೊಬ್ಬ ಕಾಮನ್ ಮ್ಯಾನು ಮಧ್ಯಮ ವರ್ಗ ಮನುಷ್ಯ ಒಂದು ಸರಿಗೆ ಅವ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದರೆ ಇವತ್ತು ಹೋಗಿ ಬ್ಯಾಂಕ್ ಅವ್ನು ಸೀಸ್ ಮಾಡ್ತದೆ ಪ್ರಾಪರ್ಟಿ. ಇವ್ರದ್ದು ಪ್ರಾಪರ್ಟಿಗಳು ಸೀಸ್ ಮಾಡಿದ್ದೀರಾ? ಸೀಸ್ ಮಾಡಿದ್ದೀರೇನ್ರಿ? ಇವತ್ತು 45,000 ಕೋಟಿ ಅನಿಲ್ ಅಂಬಾನಿಯವರು ಕಟ್ಟಬೇಕಾಗಿತ್ತು. ವೇ ಆಫ್ ಆಗಿ ಕೇವಲ 450 ಕೋಟಿ. 45,000 ಕೋಟಿ ಅನಿಲ್ ಅಂಬಾನಿಯವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ. ವೇ ಆಫ್ ಮಾಡಿ ಬರೀ ಕೇವಲ 450 ಕೋಟಿಗೆ ಇವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಏನಂತ ನಾನು ಹೇಳಿದ್ದು ಸರಿ ಇದೆ. ಸರ್ಕಾರ ವಸತಿ ಯೋಜನೆ ಹಣ ತಗೊಂಡಿದ್ದು ತಗೊಳ್ತಾ ಇರೋದು ಬೇರೆ ಒಪ್ಕೊಂಡಿದ್ದಾರೆ. ಈಗ ಅವ್ರು ಹೇಳಿರ್ತಕ್ಕಂಥ ಆರೋಪಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಈಗ ಅವ್ರನ್ನೇ ನೀವು ಕೇಳಬೇಕು. ಯಾಕಂದರೆ ಅವರು ಸೀನಿಯರ್ ಮೋಸ್ಟ್ ಮ್ಯಾನ್ ಇದ್ದಾರೆ. ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ. ಅವರೊಂದು ಸಮಾಜವಾದಿ ಮೂಮೆಂಟ್ಲಿಂದ ಬಂದಿರತಕ್ಕಂಥವ್ರು. ನನಗೆ ಅವ್ರ ಬಗ್ಗೆ ಭಾಳ ಕಳಕಳಿ ಹಾಗೂ ಗೌರವ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ನಾನು ಕೌಂಟರ್ ಕೊಡೋಕೆ ಹೋಗೋದಿಲ್ಲ. ಇಫ್ ಹಿ ಹ್ಯಾಸ್ ಮೇಡ್ ಅನ್ ಅಲಿಗೇಷನ್, ಪ್ಲೀಸ್ ಅವ್ರನ್ನ ನೀವು ದಯಮಾಡಿ ಕೇಳಿ. ಕರಪ್ಷನ್ ನಡೆದಿದೆಯಾ ಅಂತೇಳಿ ಅಲ್ಲ, ಈಗ ಅವ್ರು ಕೇಳಬೇಕಲ್ರಿ. ಕಟ್ಟಲ್ ತಗೊಂಡು ಅವರು ಏನೋ ಒಂದು ಕೇಳಿದಂಥ ವಿಡಿಯೋ ವೈರಲ್ ಆಗ್ತದೆ. ಏನಂತ? ವಸತಿ ಯೋಜನೆಯಲ್ಲಿ ಬೇರೆ ಫಲಾನುಭವಿಗಳಿಗೆ ಹಣ ಕೇಳಿದ್ದಾರೆ. ಗೊತ್ತಿಲ್ಲ. ಯಾಕಂದರೆ ಫಲಾನುಭವಿಗಳಲ್ಲಿ ಯಾರು ಕೊಟ್ಟಿದ್ದಾರೆ? ಯಾಕಂದರೆ ಫಲಾನುಭವಿಗಳಿಗೆ ಡೈರೆಕ್ಟಾಗಿ ಗ್ರಾಮ ಪಂಚಾಯತಿಗೆ ಹೋಗಬೇಕು, ಮುನ್ಸಿಪಾಲ್ಟಿಗೆ ಬರಬೇಕು. ಹಂಚಿಕೆ ಹೆಂಗಾಗೋದು? ಮನೆಗಳು ಹೆಂಗೆ ಹಂಚಿಕೆ ಆಗ್ತಾವ್ರಿ? 1,000 ಮನೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದರೆ ಗ್ರಾಮ ಪಂಚಾಯತಿಗೆ ಬರುತ್ತೆ. ಗ್ರಾಮ ಪಂಚಾಯತಿ ಮುಖಾಂತರ ಮನೆಗಳು ಹಂಚಿಕೆ ಆಗುತ್ತೆ. ಇದು ನನಗಿರ್ತಕ್ಕಂಥ ಮಾಹಿತಿ. ಇದ್ರ ಏನೋ ತಪ್ಪಿದ್ರೆ ನಾನು ತಿತ್ಕೊಳಕ್ಕೆ ರೆಡಿ ಇದ್ದೀನಿ. ಆಯ್ಕೆ ಅವ್ರು ಮಾಡಲ್ರಿ. ಯಾವ್ದು ಇಲ್ಲೇ ಅದಾರಲ್ಲ ಪಾಪ ವಸತಿ ಚೇರ್ಮನ್ ಇಲ್ಲೇ ಇದ್ದಾರೆ. ಒಂದು ನಿಮಿಷ. ಆಯ್ಕೆ ಮಾಡ್ತಕ್ಕಂಥ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 1000 ಮನೆ ಕೊಟ್ಟರೆ ಗ್ರಾಮ ಪಂಚಾಯತಿ ಮುಖಾಂತರ ಹೋಗ್ತದೆ. ಒಂದೊಂದು ಗ್ರಾಮ ಪಂಚಾಯತ್ 50 ಮನೆ ಹೋದ್ರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಅದನ್ನ ಹಂಚ್ತಾರೆ. ಅವರು ಅಲ್ಲಿ ಮಿನಿಸ್ಟರ್ ಹಂಚೋದಲ್ಲ ಮನೆಗಳು ಯಾರಿಗೆ ಹೋಗ್ಬೇಕಂತೇಳಿ. ಇದು ನನಗಿರ್ತಕ್ಕಂಥ ಮಾಹಿತಿ. ಬಿಜೆಪಿಯವರು ಇದನ್ನೇ ಇಟ್ಕೊಂಡು ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತದೆ ಅಂತ ರೀ ಇಲ್ಲಿ ಹೇಳಿವಲ್ರಿ. ಇವು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡ್ತಾರೇನ್ರಿ ಬಿಜೆಪಿಯವರು? ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡ್ತಾರಾ? ನೀವು ಅಷ್ಟೇ ಹೇಳ್ರಿ. ಬೆಟ್ಟಿಂಗ್ ಮಾಡಿರ್ತಾರಲ್ಲ, ಈ ದೇಶದಲ್ಲಿ ಬೆಟ್ಟಿಂಗ್ ಆಗ್ತದಲ್ಲ, ಬೆಟ್ಟಿಂಗ್ನವ್ರ ಹತ್ರ ದುಡ್ಡು ತೊಗೊತಾ ಇದ್ದಾರೆ ಪಾರ್ಟಿ ಆಫೀಸಿಗೆ. ಪಾರ್ಟಿ ಆಫೀಸ್ ಕಟ್ಟಲಿಕ್ಕೆ ಈ ದೇಶದ ಪಾರ್ಟಿ ಆಫೀಸ್ಗಳು ಬಿಜೆಪಿಯವ್ರನ್ನ ಕಟ್ತಾ ಇದ್ದಾರೆ. ಈ ಬೆಟ್ಟಿಂಗ್ನವ್ರ ಹತ್ರ ದುಡ್ಡು. ಯಾರು ಈ ಗೋಹತ್ಯೆ ಮಾಡ್ತಾರಲ್ಲ, ಗೋಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ, ಅವ್ರ ಹತ್ರ ದುಡ್ಡು ತೊಗೊಳ್ತಾ ಇದ್ದಾರೆ. ಇವರು ಯಾರು ತೊಗೊಳ್ತಾ ಇದಾರೆ? ಬಿಜೆಪಿಯವ್ರು ಏನು ತೊಗೊಂತಾರೆ ದುಡ್ಡು? ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಸಿ, ರಮ್ಮಿ, ಖೇಲೋ ಇಂಡಿಯಾ, ಏಕ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ, ಈ ಇಂಡಿಯಾ ಇವೆಲ್ಲ ಮಾಡಿ ಈ ಸ್ಮಾರ್ಟ್ ಆ್ಯಪ್ಗಳು ಮಾಡಿ ರೊಕ್ಕ ಹೊಡ್ಕೊಂಡು ಹೊಂಟ್ರಲ್ಲ ಜನರದು. ಮಾತಾಡಕ್ಕೆ ಬಿಡ್ರಿ ಒಂದು ನಿಮಿಷ. ಹ್ಯಾವ್ ಸಮ್ ಪೇಷನ್ಸ್ ವೆನ್ ಐ ಆಮ್ ಟಾಕಿಂಗ್. ಫ್ಲೋ ಹೋಗ್ಬಿಡ್ತದೆ. ಈ ಥರ ಆ್ಯಪ್ಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೊಂಟಾರಲ್ಲ ಈ ದೇಶದಲ್ಲಿ. ಅವ್ರ ಆ ದುಡ್ಡಲ್ಲೇ ಚಂದ ತೊಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದ್ದಾರೆ. ಗೋಮಾತೆ ಭಾಳ ದೊಡ್ಡ ಮೊನ್ನೆ ನೋಡಿದೆ, ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ಒಂದು ಸಣ್ಣ ಗೋಮಾತೆನ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು. ಇವತ್ತು 3ನೇ ಸ್ಥಾನದಲ್ಲಿದ್ದೀವಿ. ಬೀಫ್ ಎಕ್ಸ್ಪೋರ್ಟ್ನಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ. ಅವ್ರ ಹತ್ರನೂ ಚಂದ ತೊಗೊಂತಾರೆ ಇವರು. ಅವ್ರು ಚಂದ ತೊಗೊಂಡು ಎಲೆಕ್ಟ್ರಾಲ್ ಬಾಂಡಲ್ಲಿ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಐತೆ, ನಿಮಗೆ ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ನಾವು ಕೇಳಿದ್ರೆ ಪ್ರಶ್ನೆ ಪಟ್ಟಿ ಇಟ್ಕೊಳ್ರಿ. ನೀವು ದಯಮಾಡಿ ಅದನ್ನ ಕೇಳ್ರಿ. ಆಮೇಲೆ ಇವತ್ತು 2,000 ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರಾ? ಡಿಮಾನಿಟೇಷನ್ ಆಯ್ತಲ್ಲ. ಡಿಮಾನಿಟೇಷನ್ ಆಗಕ್ಕಿಂತ ಮುಂಚೆ 16,33,000 ಕೋಟಿ ನೋಟುಗಳು ಸರ್ಕ್ಯುಲೇಷನಲ್ಲಿತ್ತು. ಇವತ್ತು 35 ಲಕ್ಷ ಕೋಟಿ ನೋಟುಗಳು ಸರ್ಕ್ಯುಲೇಷನಲ್ಲಿದೆ. ಅವಾಗ 16 ಲಕ್ಷ ಕೋಟಿ ನೋಟ್ ಇದ್ದರೆ ಇವತ್ತು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇವತ್ತು 2,000 ರೂಪಾಯಿ ನೋಟ್ ಎಲ್ಲಿ ಇದೆ ಅಂದರೆ ನಿಮಗೆ ನೋಡಿದಿರಲ್ಲ? 2,000 ರೂಪಾಯಿ ನೋಟು ಇದೇ 2,000 ರೂಪಾಯಿ ನೋಟು. ಮತ್ತೆ ಯಾಕಿಲ್ಲ ಕೇಳಬೇಕಲ್ಲ? 2,000 ರೂಪಾಯಿ ನೋಟ್ ಎಲ್ಲಿದೆ? 40,000 ಕೋಟಿ ಖರ್ಚಾಗಿದೆ 2,000 ರೂಪಾಯಿ ನೋಟ್ ಮಾಡಲಿಕ್ಕೆ. ಇವತ್ತು 2,000 ರೂಪಾಯಿ ನೋಟ್ ಇಲ್ಲ. ಯಾರು ಉತ್ತರ ಕೊಡಬೇಕಿದು? ಒಂದು ಅಧ್ಯಯನ ಮಾಡಿ ಕೇಳ್ರಿ ಇದ್ರ ಬಗ್ಗೆ. ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವಲ್ಯೂಷನ್ ಆದಂಗೆ ಮಾತನಾಡಿದ್ರು. ಇವತ್ತು 2,000 ರೂಪಾಯಿ ನೋಟ್ ಇಲ್ಲೆಲ್ಲ ಮಾರ್ಕೆಟ್ನಲ್ಲಿ. ಯಾವತ್ತು ಬಿಗ್ಗರ್ ಡಾಮಿನೇಷನ್ ನೋಟು ಸರ್ಕ್ಯುಲೇಷನಲ್ಲಿ ಜಾಸ್ತಿ ಆದರೆ ಎಕಾನಮಿಗೆ ಹೊಡ್ತಾ ಬೀಳ್ತದೆ. ಇವತ್ತು ಅವಾಗ 86% ಇರ್ತಕ್ಕಂಥ ಸರ್ಕ್ಯುಲೇಷನ್ ಇವತ್ತು 94%ಗೆ ಹೋಗಿದೆ. ಅಂದರೆ 2,000 ರೂಪಾಯಿ ನೋಟ್ ಜಾಸ್ತಿ ಆದರೆ ದುಡ್ಡನ್ನು ಹಿಡ್ಕೊಳಕ್ಕೆ ಭಾಳ ಈಸಿ. ಈ ದುಡ್ಡು ಇರ್ತಕ್ಕಂಥದ್ದು ಸೌಕಾರ ಹತ್ರ. ಅದಕ್ಕೆ ಇವತ್ತು 1% ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು 50% ಈ ದೇಶದ ಆಸ್ತಿ ಅವ್ರ ಹತ್ರ ಇರೋದು.
ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಬರ್ತಾರೆ ಮಾತನಾಡ್ತಾರೆ, ಅವ್ರು ಇರ್ತತೆ ಹೇಳ್ತತೆ ಹೋಗ್ತಾರೆ. ಅದು ಬಿಟ್ಟರೆ ಯಾವುದನ್ನ 1 to 1 ಮಾತಾಡೋಕೆ ಕೇಳಿ, ಮಧ್ಯದಲ್ಲಿ ಕೇಳಿ ಡಾಲರ್ ಬಗ್ಗೆ ಮಾತಾಡ್ತಾರೆ. ಯಾಕ್ರಿ ಡಾಲರ್ ಜಾಸ್ತಿ ಅಂತ ಕೇಳ್ರಲ್ಲ, ಉತ್ತರ ಕೊಟ್ರಲ್ಲನ.